ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಕುಕ್ಕರ್ ಯೂಸ್ ಮಾಡದೆ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 kg ಅಷ್ಟು ಚಿಕನ್ ತಗೊಳ್ತಾ ಇದ್ದೀನಿ. ಅದರಲ್ಲಿ ಅರ್ಧ kg ಮಾತ್ರ ಬಿರಿಯಾನಿ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಮೊದಲಿಗೆ ನಾವು ಚಿಕನ್ ಏನಿದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು 1/4 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಏನಿರುತ್ತೆ ಅದನ್ನು ಚಿಕನ್ಗೆ ಹಾಕೊಬೇಕಾಗತ್ತೆ. ಅದಾದಮೇಲೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಬೇಕು. ನೆಕ್ಸ್ಟು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ, ಅದನ್ನು ಇದರಲ್ಲಿ ಹಾಕೊಬೇಕಾಗತ್ತೆ. ಅದಾದಮೇಲಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಚಿಕನ್ನು ತುಂಬ ಸಾಫ್ಟಾಗಿರುತ್ತೆ. ಬಿರಿಯಾನಿಯಲ್ಲಿ ಚಿಕನ್ ಪೀಸ್ಗಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಹಾಫ್ ಆನ್ ಅವರ್. ಅದಾದಮೇಲಕ್ಕೆ ಅಕ್ಕಿನೂ ಅಷ್ಟೇ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಡ್ಬೇಕಾಗತ್ತೆ. ಈ ರೀತಿ ನೆನೆಸಿಡೋದ್ರಿಂದ ಬಿರಿಯಾನಿ ತುಂಬ ಉದ್ರುದ್ರಾಗಿರುತ್ತೆ ಆ್ಯಂಡ್ ಬಿರಿಯಾನಿನೂ ಅಷ್ಟೇ ತುಂಬ ಸಾಫ್ಟಾಗಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಟೊಮೆಟೊ, ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ನಾನು 2 ಸುಲ್ಕೊಂಡಿಟ್ಕೊಂಡಿದ್ದೀನಿ. ಅದಾದಮೇಲಕ್ಕೆ ಪಲಾವ್ ಸಾಮಾನು ಬೇಕಾಗಿರುತ್ತೆ ಮತ್ತು ಈರುಳ್ಳಿ 1-2 ಕುಯ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಒಗ್ಗರಣೆಗೆ ಕುಯ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ, ಮೆಣಸಿನ್ಕಾಯಿ ಏನಿದೆ ಅದನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾನು ಮೆಣಸಿನ್ಕಾಯಿ ಸ್ವಲ್ಪ ನೋಡಿಕೊಂಡು ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಆಲ್ರೆಡಿ ಚಿಕನ್ಗೆ ಅಚ್ಚ ಖಾರದ ಪುಡಿ ಹಾಕಿ ನೆನೆಸಿ ಇಟ್ಟಿರೋದ್ರಿಂದ. ಸೊ ಫಸ್ಟು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ, ಟೊಮೆಟೊ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅಂತ ನೋಡಿ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ನೆಕ್ಸ್ಟು ಶುಂಠಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ ಮಿಕ್ಸ್ ಹಾಕ್ಕೊಂಡು ತೆಗೆದಿಟ್ಕೊಬೇಕಾಗತ್ತೆ. ಅದಾದಮೇಲೆ ನಾನು ತಪ್ಪಲೆ ಯೂಸ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೋಸ್ಕರ. ಫಸ್ಟು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ, ಅಂದರೆ ಸ್ವಲ್ಪ, ಅಂದರೆ 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಇದು ನಾನು ಮಾಡ್ತಿಲ್ಲ ಅಡುಗೆ, ಇದು ನನ್ನ ಹಸ್ಬೆಂಡ್ ರೆಸಿಪಿ. ಸೊ ಅವರೇ ಮಾಡ್ತಿದ್ದಾರೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ. ಅದಾದಮೇಲಕ್ಕೆ ಪಲಾವ್ ಸಾಮಾನು ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ತುಪ್ಪ ಯಾಕಪ್ಪ ಹಾಕ್ತಿದ್ದೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಸೊ ನೆಕ್ಸ್ಟು ಪಲಾವ್ ಸಾಮಾನು ಹಾಕಿದ್ಮೇಲಕ್ಕೆ ಅದು ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ, ಅದಕ್ಕೆ. ನೆಕ್ಸ್ಟು ಅದಾದಮೇಲಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕಾಗತ್ತೆ. ನಾವು ಹಚ್ಚಿಟ್ಟಿರೋ ಈರುಳ್ಳಿ ಒಗ್ಗರಣೆಗೆ ಅದು ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನು ಆವಾಗಲೇ ಹೇಳ್ದಂಗೆ ಒಗ್ಗರಣೆಗೆ 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೇಸ್ಟಿಗೆ ಇರಲಿ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಟೊಮೆಟೊ 1 ಟೊಮೆಟೊ ಕುಯ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಳ್ತಿದ್ದಾರೆ. ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮನೇಲಿ ಯಾವಾಗಲೇ ಬಿರಿಯಾನಿ ಮಾಡಿದ್ರು ಹಸ್ಬೆಂಡೇ ಮಾಡೋದು, ಸೊ ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಇವತ್ತು ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ಅದಾದಮೇಲಕ್ಕೆ ನಾವು ಆವಾಗಲೇ ಮಸಾಲೆ ಏನು ರುಬ್ಬಿಟ್ಟಿದ್ವಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫುಲ್ಲು ಏನಿದೆ ಎಲ್ಲ ಹಾಕ್ಕೊಂಡು ಅದನ್ನು ಸಹ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಫುಲ್ಲು ಹೊರಟೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದಾರೆ. ಸೊ ನೋಡಿ, ಚೆನ್ನಾಗಿ ಕಾದಿದೆ, ಒಂದು ಕುದಿ ಬರ್ತಾ ಇದೆ. ನೆಕ್ಸ್ಟು ಚಿಕನ್ ಆವಾಗಲೇ ಏನು ನೆನೆಸಿಟ್ಟಿದ್ವಿ ನಾವು ಒಂದು ಅರ್ಧ ಗಂಟೆ ನೆನೆಯಲಿ ಅಂತ ಅಂದ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ, ಮಸಾಲೆಗೆ ಹಾಕ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸೊ ನೆಕ್ಸ್ಟ್ ಚಿಕನ್ ಹಾಕ್ಕೊಳ್ತಾ ಇದ್ದಾರೆ. ಇದಾದಮೇಲೆ ಇದನ್ನು ಚಿಕನ್ನು ಸಹ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಮಸಾಲೆಯಲ್ಲಿ. ನೋಡಿ, ಕುದಿ ಬರ್ತಾ ಇದೆ, ಹಾಗೂ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ, ಯಾಕಂದರೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಫ್ಲೇವರ್ ಎಲ್ಲ ಅಂಟ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲಕ್ಕೆ ನಾನು 4 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಆಲ್ರೆಡಿ ನಾವು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರೋದ್ರಿಂದ ಇಲ್ಲಿ 2 ಲೋಟ ನೀರನ್ನ ಸ್ಕಿಪ್ ಮಾಡಬೇಕಾಗತ್ತೆ. ಬೇಸಿಕಲಿ ನಾವು 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ಕೊಳ್ಳೋದ್ರಿಂದ ಇವಾಗ 6 ಲೋಟ ಹಾಕ್ಕೋಬೇಕಾಗತ್ತೆ. ಆಮೇಲೆ ಒಂದು ಪ್ಲೇಟ್ನ
ಮುಚ್ಚಿಟ್ಟಿದ್ದೀನಿ, ಯಾಕಂದರೆ ಚೆನ್ನಾಗಿ ಕುದಿ ಬರಬೇಕು. ನೆಕ್ಸ್ಟ್ ನಾವು ಅಕ್ಕಿ ಹಾಕೊಳ್ಳೋದಕ್ಕೆ ನೋಡಿ ನೀರು ಚೆನ್ನಾಗಿ ಕಾದಿದೆ, ಕುದಿ ಬರ್ತಾ ಇದೆ. ಸೊ ನೆಕ್ಸ್ಟು ನಾವು ಇದಕ್ಕೆ ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ಏನು ಆಲ್ರೆಡಿ ನೆನೆಸಿಟ್ಟಿದ್ದೀವಿ ಅದನ್ನು ಮೇಲೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಚಿಕನ್ ಒಂದು 50% ಇದರಲ್ಲೇ ಬೆಂದಿರುತ್ತೆ. ನೋಡಿ ಅಕ್ಕಿ ಹಾಕ್ತಾ ಇದ್ದಾರೆ, ಅದರಲ್ಲಿ ನೀರೆಲ್ಲ ನೀಟಾಗಿ ಬಗ್ಗಿಸ್ಬಿಡ್ಬೇಕು, ಯಾಕಂದರೆ ಮತ್ತೆ ಅದಕ್ಕೆ ನೀರು ಆ್ಯಡ್ ಆದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀರೇನಿದೆ ಅಕ್ಕಿ ನೆನೆಸಿಟ್ಟಿರೋ ನೀರು ಫುಲ್ ನೀಟಾಗಿ ಶೋಧಿಸ್ಕೊಂಡು ಬಿಡಬೇಕಾಗತ್ತೆ. ಅಕ್ಕಿ ಎಲ್ಲ ಹಾಕಿದ್ಮೇಲಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಂದರೆ ಇವಾಗ ಒಂದು ಸ್ವಲ್ಪ ಮಸಾಲೆ ನೀರು ಏನಿದೆ ಅದನ್ನು ಟೇಸ್ಟ್ ಮಾಡ್ಕೊಬೋದು. ನಿಮ್ಗೇನಾದರೂ ಉಪ್ಪು ಖಾರ ಸಾಲದು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಅಗ್ಲಗ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಇದು ಅಕ್ಕಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಒಂದು 70% ಅಷ್ಟು ನಮಗೆ ಬಿರಿಯಾನಿ ಆಗಿದೆ, ಇನ್ನೊಂದು 25% ಅಷ್ಟು ಅಕ್ಕಿ ಬೇಯಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ, ಯಾಕಂದರೆ ತಳ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಫುಲ್ಲು ಹೈ ತುಂಬ ಲೋ ಫ್ಲೇಮಲ್ಲಿ ಇಡಬಾರ್ದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿರಿಯಾನಿನ ಮಾಡಬೇಕಾಗತ್ತೆ. ನೋಡಿ ಇವಾಗ ಒಂದು 80% ಅಷ್ಟು ನಮಗೆ ಬಿರಿಯಾನಿ ಆಗಿದೆ. ಸೊ ಇದಾದಮೇಲಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ಬೇಕಾಗತ್ತೆ. ಮುಚ್ಚಿಬಿಟ್ಟು ಫುಲ್ಲು ಲೋ ಫ್ಲೇಮ್ ಮಾಡಿ ಇಡಬೇಕು. ಬೇಸಿಕಲಿ ದಮ್ ಕೊಟ್ಟೋದು ಅಂತ ಏನು ಹೇಳ್ತಾರೆ, ಅಂದರೆ ಬಟ್ಟೆ ಎಲ್ಲ ಕಟ್ಟೋದು, ಅದ್ರ ಬದಲು ಈಸಿಯಾಗಿ ನಾವು ಈ ಥರ ಮಾಡ್ಕೊಬೋದು. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದಾದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದ್ರೆ ನೋಡಿ ಬಿರಿಯಾನಿ ಇವಾಗ ಆಗಿದೆ. ನಮಗೆ ಫುಲ್ಲು ಘಮ ಘಮ ಅಂತ ಇದೆ, ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬಿರಿಯಾನಿ ರೆಸಿಪಿ ರೆಡಿ ಆಗಿದೆ. ರೆಡಿ ಟು ಸರ್ವ್ ಅಂತ ಹೇಳ್ಬೋದು. ನೋಡಿ ಆಗಿದೆ ಬಿರಿಯಾನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆಲ್ಲ ಚಿಕನ್ ಬಿರಿಯಾನಿ ಅಂದರೆ ಇಷ್ಟ ಅವರು ಕಮೆಂಟ್ ಮಾಡಿ.